ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಹಾರನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾವು ಓವೆಲ್ ಶೇಪಲ್ಲಿ ಪೆಟಲ್ಸ್ನ ಕಟ್ ಮಾಡ್ಕೋಬೇಕು. ಇದಕ್ಕೆ ಬಂದು ನಾನು 3 ಇಂಚಸ್ ಉದ್ದ ಇಟ್ಕೊಂಡಿರ್ತೀನಿ. 2.5 ಇಟ್ಕೊಂಡ್ರೂ ನಡೆಯುತ್ತೆ. 2.5 ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಉದ್ದ ಬಂದು 2.5 ಇದೆ. ಹಾಗೆ ಅಗಲ ಬಂದು 2 ಇಂಚಸ್ 1.5 ಇಂಚಸ್ ಅಗಲ ಇರುತ್ತೆ. ನೋಡಿ, ನಾನು ಅದೇ ರೀತಿ ಸ್ಕ್ವಯರಲ್ಲಿ ಫಸ್ಟ್ ಕಟ್ ಮಾಡಿಕೊಂಡು ಒಂದು ಕಾರ್ಡ್ಬೋರ್ಡ್ ಥರ ಇರಬೇಕು, ಅಂದರೆ ಸ್ವಲ್ಪ ದಪ್ಪ ಶೀಟ್ ಇರುತ್ತಲ್ಲ ಆ ಥರ ತೊಗೊಂಡು ಈ ರೀತಿ ಓವೆಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಲಾತ್ನು ಕೂಡ ಈ ರೀತಿ ಕೂಡ ನೀವು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಪೆಟಲ್ಸ್ನ. ಇಲ್ಲ ಅಂದರೆ ನಾನು ಇನ್ನೂ ಒಂದು ರೀತಿ ತೋರಿಸ್ತೀನಿ. ಅಂದರೆ ನಿಮಗೆ ಒಂದು ಹಾಗೆ ಅದು ಪೆಟಲ್ಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ಲಾತ್ನ ಇಟ್ಕೊಂಡು ಒಂದು 3-4 ಲೇಯರ್ನ ಇಟ್ಕೊಂಡು ಒಟ್ಟಿಗೆ ಈ ರೀತಿ ಕೂಡ ನೀವು ಕಟ್ ಮಾಡ್ಕೋಬೋದು. 2 ರೀತಿಯಲ್ಲಿ ಓವೆಲ್ ಶೇಪಲ್ಲಿ ಹೇಗೆ ಕಟ್ ಮಾಡೋದು ಅಂತ ತೋರಿಸಿದ್ದೆ. ಹಾಗಿದ್ರೆ ಈ ಒಂದು ಹಾರ ಮಾಡೋದಕ್ಕೆ ಫಸ್ಟು ಈ ಥರ ಚಿಕ್ಕ ಚಿಕ್ಕದು ಬೀಡ್ಸ್ ಬೇಕಾಗತ್ತೆ. ಹಾಗೆ ಅದರೊಳಗಿದೆ ನೋಡಿ ರಿಂಗ್ಸ್ ಕೂಡ ಬೇಕಾಗತ್ತೆ. ಹಾಗೆ ಈ ರೀತಿ ಥ್ರೆಡ್ ಬೇಕಾಗುತ್ತೆ, ಮತ್ತು ಈ ರೀತಿ ಒಂದು ನೀಡಲ್ ಬೇಕಾಗುತ್ತೆ. ಹಾಗೆ ಈ ಥರ W ಶೇಪಲ್ಲಿ ಪೆಟಲ್ಸ್ಗಳು ಬೇಕಾಗುತ್ತೆ, ಮತ್ತು ಓವೆಲ್ ಶೇಪಲ್ಲಿ ಕೂಡ ಪೆಟಲ್ಸ್ ಬೇಕಾಗುತ್ತೆ. ಇದನ್ನು ನೀವು ಅಂದರೆ ಲೈಟ್ ಪಿಂಕ್ ಬರುತ್ತಲ್ಲ ಆ ಕಲರ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಈ ಥರ ಒಂದು ಕ್ಯಾಪ್ ಅಂತಾರೆ, ಇದಕ್ಕೆ ಗ್ರೀನ್ ಕ್ಯಾಪ್ ಅಂತ ಹೇಳಿ ಕೇಳಿದ್ರೆ ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರೆಲ್ಲ ಸಿಗ್ತವೆ. 50 ರುಪೀಸ್ ಏನೋ ಇರುತ್ತೆ ಇಷ್ಟಕ್ಕೆ. ನೀವು ಈ ರೀತಿ ಪೆಟಲ್ಸ್ ಕೂಡ ನಮ್ಮ ಹತ್ರ ಸೇಲಿಗೆ ಸಿಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರಲ್ಲಿ ಬಂದು ಮೆಸೇಜ್ ಮಾಡಿ. ನಿಮ್ಗೆ ಯಾವ ಕಲರ್ ಬೇಕು, ಯಾವ ಸೈಜಲ್ಲಿ ಬೇಕು ಅಂತ ಹೇಳಿದ್ರೆ ಆ ಸೈಜಲ್ಲಿ ನಾವು ಕೊಡ್ತೀವಿ. ಆದರೆ ಒಂದು ಕಲರ್ ಮಿನಿಮಮ್ ನೀವು 1/2 kg ತೊಗೋಬೇಕಾಗತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಿಮಗೆಲ್ಲ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರೋ ಹಾಗೆ ನಾನು ಒಂದು ಥರ್ಮಾಕೋಲ್ ಸಹಾಯ ಇಟ್ಕೊಳ್ತಾನೆ ಇರ್ತೀನಿ. ನೋಡಿ, ಇವಾಗ ಲಾಸ್ಟ್ಗೆ ಸೂಜಿ ಆದಮೇಲೆ ಇಲ್ಲಿ ಲಾಸ್ಟ್ ಏನಿರುತ್ತೆ ಆ ಒಂದು ಭಾಗಕ್ಕೆ ನಾನು ರಿಂಗ್ನ ಹಾಕೋತಾ ಇದ್ದೀನಿ. ಹಾಗೆ ಇದಾದಮೇಲೆ ನಾನು ಈ ರೀತಿ ಚಿಕ್ಕ ಚಿಕ್ಕ ಬೀಡ್ಸ್ ಬರುತ್ತೆ, ಆ ಥರ ಬೀಡ್ಸ್ನ ನಾನು ಒಂದು 5 ಬೀಡ್ಸ್ನ ಹಾಕೋತಾ ಇದ್ದೀನಿ. ನೋಡಿ, ನಾನು ಫಸ್ಟು ರಿಂಗ್ ಹಾಕ್ಕೊಂಡು ಆಮೇಲೆ ಈ ಥರ ಒಂದು 5 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಬಂದು ಓವೆಲ್ ಶೇಪ್ನ ತೊಗೋತಾ ಇದ್ದೀನಿ. ಈ ಥರ ಓವೆಲ್ ಶೇಪು ಪೆಟಲ್ಸ್ಗಳನ್ನ ತೊಗೋತಾ ಇದ್ದೀನಿ. ಇದನ್ನು ಈ ಥರ ದೋಸಾ ಫೋಲ್ಡ್ ಅಂತ ಹೇಳ್ತಾರೆ. ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಒಂದು 15 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಫಸ್ಟ್ ಬೀಡ್ಸ್ ಹಾಕಿದ್ದೀನಿ, ಆಮೇಲೆ 5 2 ಸೆಟ್ 3 ಸೆಟ್ ಹಾಕಿದ್ದೀನಿ, ಅಂದರೆ 15 ಪೆಟಲ್ಸ್ ಹಾಕಿದ್ದೀನಿ. ಅದಾದಮೇಲೆ ನಾವು ತೊಗೊಂಡಿದ್ವಲ್ಲ ಗ್ರೀನ್ ಕಲರ್ ಈ ರೀತಿ ಕ್ಯಾಪ್ ಸಿಗುತ್ತೆ, ನಿಮಗೆಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಸೊ ಆ ಥರ ಕ್ಯಾಪ್ನ ತೊಗೊಂಡು ಹಾಕಿದ್ದೀನಿ ಇದಕ್ಕೆ. ನೋಡಿ, ಈ ರೀತಿ ಹಾಕಿದ್ಮೇಲೆ ಒಂದು ಸಾರಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಅದರೊಳಗೆ ಸೆಟ್ ಮಾಡೋಣ. ನೋಡಿ, ಆವಾಗ ಈ ರೀತಿ ನೀಟಾಗಿ ಅಂದರೆ ಫ್ಲವರ್ ರೀತಿ ಬರುತ್ತೆ. ಹಾಗೆ ಇದು ಗಟ್ಟಿಯಾಗಿ ಹೀಗೆ ಕೂರಬೇಕಲ್ವ, ಸೊ ಹಾಗಾಗಿ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಇವಾಗ ಕಮಲ್ದ ಹೂವಿನ ಶೇಪಲ್ಲಿ ಬಂದಿದೆ. ಈಗ ನೆಕ್ಸ್ಟು ಬಂದು W ಶೇಪ್ ಏನಿರುತ್ತಲ್ಲ ಪೆಟಲ್ಸು, ಆ ಥರದ್ದು ಒಂದು 3 ಪೆಟಲ್ಸ್ನ ನಾವು ಹಾಕ್ಕೋಬೇಕಾಗುತ್ತೆ. ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಒಂದು ನೋಡಿ, ಹೀಗೆ ಮಾಡಿ ಮತ್ತು ಹೀಗೆ ಮಾಡಬೇಕು. ನೋಡಿದ್ರಲ್ಲ, ಈ ರೀತಿ ಬರುತ್ತೆ. ನಾವು ಇವಾಗ ನೋಡಿ ಇದು ಬಂದು ಗ್ರೀನ್ ಕಲರ್ದು, ಅಂದರೆ ಲೀವ್ಸ್ ಬರುತ್ತಲ್ಲ ಆ ಥರ ಒಂದು ಪ್ಯಾಟ್ರನಲ್ಲಿ ಇದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು.
ಈ ಥರ ಆದಮೇಲೆ ನಾವು ಈ ಥರ ಕೂಡ ಒಂದು ಬೀಡ್ಸ್ ಸಿಗುತ್ತೆ, ಅಂದರೆ ಯಾವುದೇ ರೀತಿ ಉದ್ದ ಇರಬೇಕು ಆ ಥರ ಬೀಡ್ಸ್ ತೊಗೊಳ್ಳಿ. ಅದನ್ನು ಕೂಡ ನಾನು ಪೋಣಿಸ್ಕೊತಾ ಹೋಗ್ತೀನಿ. ನೋಡಿ ಈ ಥರ 3 ಬೀಡ್ಸ್ ಬೇಕಾಗುತ್ತೆ ನನಗೆ. 3 ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಮತ್ತೆ ನಾನು ಕ್ಯಾಪ್ ಹಾಕಿದ್ಮೇಲೆ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ರೀತಿ ರೌಂಡ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಹಾಗೆ ಇದಾದಮೇಲೆ ಮತ್ತೆ ಇವಾಗ ಇದ್ರ ಮೇಲೆ ಬೀಡ್ಸ್ ಇರುತ್ತಲ್ಲ ಅದ್ರ ಒಳಗಡೆಯಿಂದ ಇನ್ನೊಂದು ಎಲೆ ತೊಗೋಬೇಕಾಗುತ್ತೆ, ಆವಾಗ ಟೈಟಾಗಿ ಕುತ್ಕೊಳ್ಳುತ್ತೆ ಅಂಥೇಳಿ. ನೋಡಿ ಇದನ್ನು ನೀಟಾಗಿ ಅದು ಗಟ್ಟಿಯಾಗಿ ಆ ಕಡೆ ಬರೋ ರೀತಿ ಎಳೆದಿಟ್ಕೊಳ್ಳಿ ಬೀಡ್ಸ್ನ. ನೋಡಿ ಮತ್ತೆ ಈಗ ನಾನು ಗ್ರೀನ್ ಕಲರ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಈ ರೀತಿ ನಾವು 3 ಫೋಲ್ಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಲೋಟಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಲೋಟಸ್ ನಿಜವಾಗ್ಲೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಲೋಟಸ್ ಅಂತಲೇ ಅನಿಸೋದು ಇದು, ಅಷ್ಟು ಚೆನ್ನಾಗಿದೆ. ಇನ್ನು ನೀವು ಪಿಂಕ್ ಕಲರಲ್ಲಿ ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನಾನು ಈ ರೀತಿ ಒಂದು ಲೋಟಸ್ನ 10 ಲೋಟಸ್ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಕೊನೆಯದಾಗಿ ಎಂಡಿಂಗಿಗೆ ನಾನು ಈ ರೀತಿ ಮತ್ತೆ 5 ಬೀಡ್ಸ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ 5 ಬೀಡ್ಸ್ನ ಇವಾಗ ಹಾಕಿದ್ದೀನಿ. ಆದಮೇಲೆ ಈಗ ರಿಂಗ್ ಹಾಕ್ತಾಯಿದ್ದೀನಿ ಫೈನಲ್ ಆಗಿ. ಈಗ ಮತ್ತೆ ನಾನು ಕೊನೆಯದಾಗೂ ಕೂಡ ಒಂದು ರಿಂಗ್ ಹಾಕ್ತಾಯಿದ್ದೀನಿ. ಈ ರೀತಿ ರಿಂಗ್ ಹಾಕಿ ಕಟ್ಕೊಬಿಟ್ರೆ ಆಗೋಯ್ತು. ಇದು ಬಂದು ಸೆಂಟರ್ಗೆ ಬರುತ್ತೆ, ಈ ಥರ ಸೆಂಟರ್ಗೆ ಬರುತ್ತೆ. ಇದೇ ರೀತಿ ನಾವು ಇನ್ನೂ ಒಂದು ಹೂವು ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನಾನು ಈ ರೀತಿ ಒಂದು ಸೈಡ್ಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಒಂದು ರಿಂಗ್ ತೊಗೊಂಡು ಆ ರಿಂಗ್ಗೆ ಈ ರೀತಿ ಒಂದು ಗಂಟು ಹಾಕೋತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಬೀಡ್ಸ್ ಸಿಗುತ್ತಲ್ವ, ಸೊ ಈ ಥರದ್ದು ಒಂದು ನೋಡಿ ನಾನು ಈ ರೀತಿ 8 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಫಸ್ಟು ರಿಂಗ್ ಹಾಕ್ಕೊಂಡಿದ್ದೀನಿ, ಆಮೇಲೆ 8 ಬೀಡ್ಸ್ ಹಾಕ್ತಿದ್ದೀನಿ. ಈಗ ಫ್ಲವರ್ನ ಹಾಕೋತಾ ಬರೋಣ. ಸೇಮ್ ಅದೇ ರೀತಿನೇ ಹಾಕೋತಾ ಬರಬೇಕಾಗುತ್ತೆ. ನಿಮಗೆ ತೋರಿಸ್ನಲ್ಲ 15 ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ 15 ಫ್ಲವರ್ ಬರಬೇಕು. ಆ ಥರ ನಾವು ಈ ಒಂದು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿಗೆ ಈ ಕಡೆ 15 ಬರಬೇಕು. ಡೋರ್ಗೆ ಸೆಂಟರಲ್ಲಿ 10 ಬರಬೇಕು. ಆಮೇಲೆ ಇಲ್ಲಿ ಸೆಂಟರ್ಗೆ ಕೂಡ ನಾವು ಒಂದು ಕುಚ್ಚು ಬರುತ್ತಲ್ವ, ಅದನ್ನು ಕೂಡ ಈ ರೀತಿ 3 ಹೂ ಬರಬೇಕು. ಒಟ್ಟು 3 ಬರಬೇಕು. ಹಾಗೆ ಇದಕ್ಕೂ ಕೂಡ ರಿಂಗ್ ಹಾಕ್ಕೋಬೇಕು. ನಾವು ಯಾವ್ಯಾವ ಜಾಯಿಂಟಿಂಗ್ ಇರುತ್ತೆ ಎಲ್ಲ ರಿಂಗ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಥ್ರೆಡ್ ಬಿಟ್ಟಿದ್ದೀನಿ ನೋಡಿ. ಇಷ್ಟು ರೆಡಿ ಆಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ ಇದು. ಹಾಗೆ ಇವಾಗ ಸೆಂಟರಲ್ಲಿ ಈ ರೀತಿ 3 ಹೂ ಹಾಕಿದ್ದೀನಲ್ಲ, ಇದಕ್ಕೂ ಕೂಡ ಈಗೊಂದು ಕುಚ್ಚು ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ಒಂದು ಎಡ್ಜ್ಗಳಿಗೂ ಕೂಡ ನಾವು ಕುಚ್ಚನ್ನ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ ಇವಾಗ ಇದೇ ರೀತಿ ಒಂದು ಥ್ರೆಡ್ ಹಾಕಿ ಒಂದು ಬೀಡ್ಸ್ ಹಾಕಿ ಇಟ್ಕೊಂಡಿದ್ದೀನಿ, ಅಂದರೆ ಇಲ್ಲಿ ಗಂಟು ಹಾಕಿದ್ದೀನಿ. ಹಾಗೆ ಒಂದು ಬೀಡ್ಸ್ ಹಾಕಿ ಈಗ ಮತ್ತೆ ನಾವು ಈ ಥರ ಏನು ವೈಟ್ ಕಲರ್ ಪೆಟಲ್ಸ್ ಇರುತ್ತಲ್ವ, ಆ ಥರ ವೈಟ್ ಕಲರ್ ಪೆಟಲ್ಸ್ನ 15 ಪೆಟಲ್ಸ್ ಹಾಕೋಬೇಕಾಗುತ್ತೆ. ಸೇಮ್ ಅದೇ ರೀತಿಯೇ ಫ್ಲವರ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಈ ರೀತಿ ಲೆಂತ್ ಇರೋಂಥ ಬೀಡ್ಸ್ ಅಂತ ಹೇಳಿದ್ನಲ್ಲ, ಈ ಥರ 4 ಬೀಡ್ಸ್ ಹಾಕಬೇಕಾಗುತ್ತೆ. ಈಗ 3 ಹಾಕಿದ್ವಿ ಅಲ್ಲ ಈ ಜಾಗದಲ್ಲಿ, ಈಗ ನಾವು 4 ಬೀಡ್ಸ್ನ ಹಾಕಬೇಕು. ನೋಡಿದ್ರಲ್ಲ, ಈ ರೀತಿ 4 ಬೀಡ್ಸ್ ಹಾಕಿ ಇಷ್ಟು ಥ್ರೆಡ್ ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಒಂದು ಕುಚ್ಚನ್ನ ರೆಡಿ ಮಾಡ್ಕೋಬೇಕು. ಇದೇ ಥರನೇ ನಾವು 3 ಕುಚ್ಚನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿ 3 ಕುಚ್ಚನ್ನ ರೆಡಿ ಮಾಡಿಕೊಂಡು ಈ ಥರ 3 ಫ್ಲವರ್ಸ್ನ ರೆಡಿ ಮಾಡಿದ್ವಿ. ಇಲ್ಲಿ ಕೆಳಗಡೆ ಥ್ರೆಡ್ ಕೂಡ ಬಿಟ್ಟಿದ್ದೆ ಅಲ್ವಾ,
ಅದನ್ನು ಇದಕ್ಕೆ ಹಾಕಿ ಕಟ್ಕೋಬೇಕು ನೋಡಿ. ಮತ್ತೆ ಅದೇ ರೀತಿ ಒಂದು 3 ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆ ಕಡೆ ಈ ಕಡೆ ಹ್ಯಾಂಗಿಂಗ್ ಬರುತ್ತಲ್ಲ ಅದಕ್ಕೂ ಕೂಡ ಇಲ್ಲಿ ಥ್ರೆಡ್ ಬಿಟ್ಟಿರ್ತೀವಲ್ಲ ಲಾಸ್ಟಿಗೆ ಅದಕ್ಕೆ ಸೇರಿ ಇದನ್ನು ಕಟ್ಕೋಬೇಕಾಗುತ್ತೆ. ಇದೇ ರೀತಿ ಇನ್ನೊಂದು ಕೂಡ ಇರುತ್ತಲ್ಲ ಅದಕ್ಕೂ ಕೂಡ ಇದೇ ರೀತಿ ಕಟ್ಕೋಬೇಕಾಗುತ್ತೆ. ಈ ಥರ ಏನಿಲ್ಲ ಅಂದರೂ ಈ ಥರ ಫ್ಲವರ್ ಕುಚ್ಚದೇನಿರುತ್ತಲ್ಲ ಈ ಥರ 9 ಫ್ಲವರ್ ಕುಚ್ಚು ಬೇಕಾಗುತ್ತೆ ಒಂದು ಗಾರ್ಲ್ಯಾಂಡ್ಗೆ. ನೀವು ಲೆಂತ್ ಹೇಳೋದ್ನಲ್ಲ ಎಷ್ಟು ಬೇಕೋ ಅಷ್ಟು ಲೆಂತನ್ನ ಫ್ಲವರ್ ಎಕ್ಸ್ಟ್ರಾ ತಗೋತಾ ಲೆಂತ್ ಮಾಡ್ಕೋತಾ ಹೋಗ್ಬೋದು. ಹಾಗೆ ನಿಮಗೆ ಬೇರೆ ಇನ್ಯಾವ ರೀತಿ ವೀಡಿಯೋಸ್ಗಳು ಬೇಕಾಗುತ್ತೆ ಅನ್ನೋದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ಅದನ್ನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೀರೆ ಕುಚ್ಚುಗಳಾಗಲಿ ಮ್ಯಾಟ್ ಹಾಕೋದಾಗಲಿ ಎಲ್ಲ ರೀತಿ ಮನೆಯಲ್ಲೇ ಮಾಡೋವಂಥ ಯೂಸ್ಫುಲ್ ಆಗಿರೋ ಆರ್ಟ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಈ ರೀತಿ ಒಂದು ಸೈಡ್ ಕೂಡ ಹ್ಯಾಂಗಿಂಗ್ ರೆಡಿ ಆಯಿತು. ಇವಾಗ ನಮ್ಮ ಗಾರ್ಲ್ಯಾಂಡ್ ಪೂರ್ತಿಯಾಗಿ ರೆಡಿ ಆದಮೇಲೆ ಅದನ್ನು ಜಾಯಿಂಟ್ ಮಾಡ್ಕೋತಾ ಬರೋದು. ಎಲ್ಲ ಒಂದು ಗಾರ್ಲ್ಯಾಂಡಲ್ಲೂ ತೋರಿಸಿರ್ತೀನಿ ಹೇಗೆ ಜಾಯಿಂಟ್ ಮಾಡೋದು ಅಂತ. ಅದೇ ರೀತಿ ಜಾಯಿಂಟ್ ಮಾಡಿದ್ರೆ ಆಗೋಯ್ತು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೇಮ್ ಲೋಟಸ್ ಹೇಗಿರುತ್ತೆ ಅದೇ ರೀತಿ ಇದೆ. ನೀವು ಇದರಲ್ಲಿ ಯಾವ ಕಲರ್ ಕಾಂಬಿನೇಷನ್ ಆದರೂ ಮಾಡ್ಕೋಬೋದು. ಆದರೆ ಲೋಟಸ್ ಬಂದು ವೈಟ್ ಕಲರು ಹಾಗೆ ಪಿಂಕ್ ಕಲರಲ್ಲಿರುತ್ತೆ. ಸೊ ಆ ಒಂದು ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು. ಇನ್ನಷ್ಟು ಜನಕ್ಕೆ ಈ ಒಂದು ವೆರೈಟೀಸ್ ಆಫ್ ಡಿಸೈನ್ಸ್ಗಳು ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.